ಹಳೆ ಸಂಬಂಧಿಕರು ಇವರು, ತುಂಬಾ ಹಳೆ ಸಂಬಂಧಿಕರು. ಜೊತೆಗೆ ಅದೇ ಕಣಗಾಲು ಬ್ರಾಹ್ಮಣ ಸಂಘದ ಅದೇ ಅವರು ಅಧ್ಯಕ್ಷರು, ಗೌರವಿತ ಅಧ್ಯಕ್ಷರು. ಹೌದು. ನಮಗೆ ಅವ್ರನ್ನೆಲ್ಲ ಅವ್ರದ್ದು ಹೆಸರೆಲ್ಲ ಕೇಳುವಾಗ ಒಂದು ಹೆಮ್ಮೆ ಅನಿಸ್ತದೆ. ಯಾಕಂತಂದರೆ ದೊಡ್ಡ ವ್ಯಕ್ತಿ, ಒಳ್ಳೆ ಹೆಸರು ಮಾಡಿದವರು ಅವರು. ಅವರ ಊರಲ್ಲಿ ನಮಗೆ ಗೊತ್ತಿದ್ದವರು ಇವರು ಫ್ರಂಟ್ ಸುಲ್ತಾನ್ ಅಂತ, ಅವ್ರ ಚಿಕ್ಕಪ್ಪ, ಅವರು ಚಿಕ್ಕಮಾವ. ಹಾಗೆ ಇವರೆಲ್ಲ ನಮಗೀಗ ಪರಿಚಯ ಆಗಿದ್ದವರು. ತುಂಬ ಒಳ್ಳೆ ಜನಗಳು ಈ ಹಳ್ಳಿಯಲ್ಲಿರೋರು. ತುಂಬ ಇಷ್ಟ ಆಯಿತು ಇವ್ರನ್ನ ನೋಡಿ. ಇವರಿಂದ ಒಂದೆರಡು ಮಾತು ತಗೊಳ್ಳಿ. ಹೌದು, ಎರಡು ಮಾತು. ಅವರು ಕತೆ ಅವ್ರದ್ದು ನಿರ್ದೇಶಕರು ಅಂತ ಹೇಳಿದ್ರೆ ಇವರು ಅವ್ರನ್ನ ಯಾವುದೇ ಒಂದು ಸಿನಿಮಾ ಕಾರ್ಯಕ್ರಮ ಶುರು ಮಾಡ್ಬೇಕಾದ್ರೆ ಪುಟ್ಟಣ್ಣವ್ರು ಫೋಟೋ ಇಟ್ಟು ಹಾರ ಹಾಕಿ ಅವ್ರು ನಮಸ್ಕಾರ ಮಾಡಿ ಪ್ರಾರಂಭ ಮಾಡೋದು. ಹೌದು, ಇವರು ಸಣ್ಣ ವಯಸ್ಸಲ್ಲೆಲ್ಲ ತುಂಬ ಅವ್ರದ್ದು ಬಗ್ಗೆ ಎಲ್ಲ ನೋಡಿ ಕಲ್ತವರು. ಕೆಲವೇ ಶಿಕ್ಷಣದಲ್ಲಿ ಸ್ವಲ್ಪ ಕಮ್ಮಿ ಇದ್ರೂ ಅವರು ಹುದ್ದೆ ಭಾಳ ಮೇಲೆ ಹೋಯಿತು. ಚೆನ್ನಾಗಿ ಬೆಳೆದು 4 ಜನ ಅವರು ಬೆಳಕಿಗೆ ತಂದರು. ಇವತ್ತು ಅವ್ರ ಹೆಸರು ಊಟ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಹೌದೌದು. ಪುಟ್ಟಣ್ಣ ಕಣಗಾಲರ ಮನೆ ನೋಡಿ ಸಂತೋಷ ಆಯ್ತಾ? ಮನೆಗಳೆಲ್ಲ ನೋಡಿ ನಮಗೆ ಸಂತೋಷ ಆಯ್ತು. ನಾನು ಹುಟ್ಟಿ ಹೊಡೆದಿದ್ದು ಕೊಡಗಿನಲ್ಲಿ, ಆದರೆ ಈ ಮನೆನ ಇದ್ರವರೆಗೆ ನೋಡಿದ್ದಿಲ್ಲ. ಇವ್ರ ದಯಿಂದ ನಮಗೆ ಈ ಮನೆ ನೋಡಿದಂಗೆ ಆಯ್ತು. ಸೈಯದ್ ಮಾಸ್ಟರ್ ತುಂಬ ಸಂತೋಷ ಆಯ್ತು. ನೋಡಿ, ಒಂದು ನೆನಪು, ಕಣಗಾಲ ಹೋಗಿದ್ದೆ, SR ಪುಟ್ಟಣ್ಣ ಅವ್ರ ಮನೆ ನೋಡಿದ್ದೀನಿ. ಒಂದು ಯೂಟ್ಯೂಬರ್ ಇವರು, ಬಾಲಟ ಅಂತ ಹೇಳಿ. ಇದು ಹಳೆ ಕಾಲದ ಹಂಚುಗಳು. ಹಳೆ ಹಂಚಿನ ಮನೆ ಹೋಗಿದ್ದೆ. ಪಕ್ಕದಲ್ಲಿ ಭಾರಿ ಬಿಲ್ಡಿಂಗ್ ಕಟ್ಟಿಯಾನೆ. ಆದ್ರೆ ಹಳೆ ಮನೆ ಮಾತ್ರ ಹಾಗೆ ತೆಗಿಬಾರ್ದು ಅಂತ ಹೇಳಿ ಅಲ್ಲೇ ನೆನಪಿಗಾಗಿ ರೋಡ್ ತೆಗೆಯೋದು. ರೋಡ್